ಎಂತಹ ಮಾತು! ಒಂದು ವೇಳೆ ನೀನು ಕರೆದಾಗ ಬರುವುದಕ್ಕೆ ಸಾಧ್ಯವಾಗಿದೆ ಹೌದಾಗಿದ್ದಲ್ಲಿ ಕರದಲ್ಲಿರುವಂತಹ ಕಡಗದಿಂದ ಮಗಲಾದಂತಹ ಧರ್ಮಾಂಗದ ಶಿರವನ್ನು ಕಾಟಿದಾದರೂ ಕೊಡುತ್ತೇನೆ ಎನ್ನುವ ಹಾಗೆ ನೆನಪುಂಟ. ಹಾಗಾದರೆ ಇದು ಈ ಕಡಗದಿಂದ ನಿಮ್ಮ ಮಗನನ್ನು ಕರೆಯಿರಿ, ಅವರ ಶಿರವನ್ನು ಶ್ರೀಹರಿಯ ನಾಮಸ್ಮರಣೆಯನ್ನು ಮಾಡುತ್ತಾ ಕಾಲವನ್ನು ಕಳೆಯಬೇಕಾದವರು ನೀವಿದ್ದೀರಿ. ಆದರೆ ಶಾಂತಿಯ ತುಂಬಿದ ವಾತಾವರಣದಲ್ಲಿ ಏನೋ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಎಂಬುದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಯಾಕೆ ಏನು ಅಂತ ಗೊತ್ತಿಲ್ಲ. ನಿಮ್ಮನ್ನು ಕಂಡಾಗ ನೆಲನೋಟಕರಾಗಿದ್ದೀರಿ, ದುಃಖಿಸುತ್ತಾ ಇದ್ದೀರಿ. ವಿಚಾರ ಏನೆಂಬುದಾಗಿ ನಿಮ್ಮ ಮಗನಾದಂತಹ ನನ್ನಲ್ಲಿ ಹೇಳ. ನಮಗೆ ಬಂದಂತಹ ಸಂದಿಗ್ಧ ಪರಿಸ್ಥಿತಿ ಏನಿದೆ? ಏನಮ್ಮ? ಚಿಕ್ಕ ಮದುವೆಯಾಗಿ ಬರುವಂತಹ ಕಾಲಕ್ಕೆ ಒಂದು ಷರತ್ತನ್ನು ಹಿಡಿದ್ರಂತೆ. ಏನು? ನಾನು ಕೇಳಿದಾಗ ರತಿಸುಖವನ್ನು ಕೊಡಬೇಕೆನ್ನುವ ಹಾಗೆ. ಆದರೆ ಈ ಕಾಲಕ್ಕೆ ಅವರು ಏಕಾದಶಿ ವ್ರತವನ್ನು ಕೈಗೊಂಡಿದ್ದಾರೆ. ರತಿಸುಖವನ್ನು ಕೊಡುವುದಕ್ಕಾಗುವುದಿಲ್ಲ. ಆದರೆ ಮತ್ತೊಂದು ವಿಚಾರ ಹೇಳಿದ್ದಾರೆ. ರತಿಸುಖವನ್ನು ಕೊಡುವುದಕ್ಕಾಗದಿದ್ದರೆ ನಮ್ಮ ಮಕ್ಕಳ ಶಿರವನ್ನು ಕತ್ತರಿಸಿ ಹಾಕಿಕೊಂಡು ಎನ್ನುವ ಹಾಗೆ. ಏನು ಮಾಡುವುದು ಮಗನೇ ಈ ಕಾಲಕ್ಕೆ? ಈ ವಿಚಾರಕ್ಕೆ ಬೇಕಾಗಿ ಚಿಂತೆ ಇದಕ್ಕೆ ಬೇಕಾಗಿ ಈ ರೀತಿ ಚಿಂತಿಸುತ್ತಾ ಇದ್ದೀರಿ. ಚಿಂತಿಸಬೇಕಾದಂತಹ ಅಗತ್ಯವೇ ಇಲ್ಲ. ಯಾಕೆಂದರೆ ಈ ನಾಡಿನಲ್ಲಿ ನ್ಯಾಯ ದರ್ಶನವನ್ನು ಮಾಡುವಂತಹ ಹೊಣೆಗಾರಿಕೆಯನ್ನು ಹೊತ್ತವರು ನೀವಾಗಿದ್ದೀರಿ. ಈ ಕಾಲಕ್ಕೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗದೆ ಕಣ್ಣೀರು ಸುರಿಸುತ್ತಾ ಇದ್ದೀರಿ, ದುಃಖಿಸುತ್ತಾ ಇದ್ದೀರಿ. ಆಡಿದಂತಹ ಮಾತು ಎಷ್ಟು ಸತ್ಯವೋ ಅದೇ ರೀತಿ ಆಡಿದಂತಹ ಮಾತನ್ನು ಪೂರೈಸಬೇಕಾದದ್ದು ಅಷ್ಟೇ ಸತ್ಯ. ಒಂದು ವೇಳೆ ಕ್ಷತ್ರಿಯರಾದಂತಹ ನೀವು ಆಡಿದಂತಹ ಮಾತನ್ನು ಮೀರಿ ಮುಂದುವರಿದೀರಿ ಅಂತಾದರೆ ನಾಳೆ ನಮ್ಮ ನಾಡಿನ ಪ್ರಜೆಗಳು ಅದನ್ನೇ ಅನುಸರಿಸುವುದಕ್ಕೆ ಮುಂದಾಗುವುದಿಲ್ಲವೇ? ನಿಮ್ಮ ಮಗನಾದಂತಹ ಧರ್ಮಾಂಗದ ನಾನಿದ್ದೂ ಕೂಡ ಇಂತಹ ಒಂದು ಸ್ಥಿತಿ ನಿಮಗೆ ಒದಗಿ ಬರುವುದಕ್ಕೆ ನಾನು ಬಿಡುವುದಿಲ್ಲ ಅಪ್ಪ. ಯಾಕೆಂದರೆ ನೀವು ಯೋಚಿಸಬೇಕಾದಂತಹ ಅಗತ್ಯವೇ ಇಲ್ಲ. ಏಕಾದಶಿ ವ್ರತ ನಿಲ್ಲಕೂಡದು, ಅದನ್ನು ಪ್ರತಿಯೊಬ್ಬರು ಆಚರಿಸಲೇಬೇಕು. ನೀವು ಯೋಚಿಸಬೇಡಿ ಅವರ. ಒಂದು ವೇಳೆ ನಿಮಗೆ ಯೋಗ ಉಂಟು ಅಂತಾದರೆ, ಭಗವಂತನ ಸಂಕಲ್ಪ ಇದ್ರೆ ನನ್ನಂತಹ ಮಕ್ಕಳನ್ನು ಮತ್ತೊಮ್ಮೆ ನಿಮ್ಮಿಂದ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಒಂದು ವೇಳೆ ಮಾತನ್ನು ಮೀರಿ ನೀವು ಮುಂದುವರಿದಿರಿ ಅಂತಾದರೆ ಯಾವತ್ತೂ ಆ ಮಾತನ್ನು ಹಿಂಪಡೆಯುವುದಕ್ಕೆ ಯಾವತ್ತೂ ಸಾಧ್ಯವಾಗುವುದಿಲ್ಲ. ನಿಮ್ಮಲ್ಲಿ ಕರ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೇನೆ. ಪುತ್ರ ಎನ್ನುವಂತಹ ವ್ಯಾಮೋಹವನ್ನು ಬಿಟ್ಟು ನಿಮ್ಮ ಮಾತನ್ನು ಉಳಿಸುವುದಕ್ಕೆ ಬೇಕಾಗಿ ನನ್ನ ಶಿರವನ್ನು ಕತ್ತರಿಸಬೇಕಪ್ಪರಿ.
ಭಾಷೆ ತಪ್ಪಲು ನಿಜವೆನೋ